ಲೇಡೀಸ್ ಟಾಯ್ಲೆಟ್ ರೂಮ್ನಲ್ಲಿ ಕ್ಯಾಮ್ರಾ ಅಳವಡಿಸಲಾಗಿತ್ತು. ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ ಒಂದು ಘಟನೆ ಆಗಿದೆ ನೋಡಿ. ಕ್ಯಾಮ್ರಾವನ್ನ ಕಂಡು ಯುವತಿಯರು ಶಾಕ್ ಆಗ್ಬಿಟ್ರು. ಕ್ಯಾಮ್ರಾ ಕಾಣಿಸ್ತಾ ಇದ್ದಂತೆ ಹೌಹಾರಿದ್ದಾರೆ ಯುವತಿಯರು. ಲೇಡೀಸ್ ಟಾಯ್ಲೆಟ್ ರೂಮ್ನಲ್ಲಿ ನೋಡಿ ಕ್ಯಾಮ್ರಾವನ್ನ ಅಳವಡಿಸಲಾಗಿತ್ತು. ಅದು ಎಲ್ಲಿ? ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ. ಕ್ಯಾಮ್ರಾ ಕಂಡು ಯುವತಿಯರು ಶಾಕ್ ಆಗ್ತಾರೆ. ಶಾಕ್ ಆಗಿ ಹೌಹಾರ್ತಾರೆ. ಕ್ಯಾಮ್ರಾ ಇದೆ ಇಲ್ಲಿ, ಕ್ಯಾಮ್ರಾ ಇದೆ ಅಂತ ಹೇಳಿ ಹೌಹಾರ್ತಾರೆ. ಕ್ಯಾಮ್ರಾ ಇಟ್ಟಿದ್ದಂತಹ ಬಾಲಕನನ್ನ ಹಿಡಿದಿದ್ದಾರೆ ಸ್ಥಳೀಯರು. ಮಡಿವಾಳ ಪೊಲೀಸರಿಂದ ಅಪ್ರಾಪ್ತ ಬಾಲಕನನ್ನ ಅರೆಸ್ಟ್ ಮಾಡಲಾಗಿದೆ ನೋಡಿ. ನಮ್ಮ ನಾಗರಿಕ ಸಮಾಜ ಹಿಂಗ್ ಹೋಗ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳು, ಅಪ್ರಾಪ್ತ ಈತ, ಮೈನರ್ ಈತ ಕ್ಯಾಮ್ರಾ ಅಳವಡಿಸ್ತಾನೆ ಅಂತಂದ್ರೆ ಆತನ ಮೆಂಟಾಲಿಟಿ ಹೆಂಗಾಗಿದೆ, ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿ ಆಗಿದೆ ನೋಡಿ. ನಮ್ಮ ಸಮಾಜದಲ್ಲಿ ಯಾವೆಲ್ಲ ರೀತಿಯಾದಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ನೋಡಿ. ಸಣ್ಣ ಹುಡುಗ ನೋಡಿದ್ರೆ ಹೊಡಿಲಿಕ್ಕೂ ಮನ್ಸಾಗಲ್ಲ ಹುಡುಗನ್ನ. ಇಂಥ ಹುಡುಗ ಹಿಂಗೆಲ್ಲ ಮಾಡದ್ನ ಅಂತ ಹೇಳಿ ಅನ್ಸ್ಬಿಡುತ್ತೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಯಾವ ದಾರಿಗೆ ಹೋಗ್ತಾ ಇದ್ದಾರೆ, ಇತ್ತೀಚೆಗೆ ಯಾವ ದಾರಿಯನ್ನ ಹಿಡಿತಾ ಇದ್ದಾರೆ ಇವರು ಅಂತ ಹೇಳಿ ನಿಜಕ್ಕೂ ಕೂಡ ಆಘಾತ ಆಗತ್ತೆ. ಆ ಸಣ್ಣ ಹುಡುಗನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೇಸರ ಆಗತ್ತೆ. ಮಡಿವಾಳ ಪೊಲೀಸರಿಂದ ಅಪ್ರಾಪ್ತ ಬಾಲಕನನ್ನ ಅರೆಸ್ಟ್ ಮಾಡಲಾಗಿದೆ. ಅಳವಡಿಸಿರ್ತಾನೆ. ಸೊ ಆನಂತರವಾಗಿ ಯಾವಾಗ ಮಹಿಳೆಯರಿಗೆ ಗೊತ್ತಾಗುತ್ತೋ ಕ್ಯಾಮ್ರಾವನ್ನ ನೋಡ್ತಾರ, ಹೌಹಾರ್ತಾರೆ. ಆನಂತರವಾಗಿ ಈತ ಅಳವಡಿಸಿರುವಂತಹ ವಿಚಾರ ಗೊತ್ತಾದ ಮೇಲೆ ಈಗಾಗಲೇ ಸ್ಥಳೀಯರು ಹೊಡೆದಿದ್ದಾರೆ, ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ನಿಜಕ್ಕೂ ಕೂಡ ಬೇಸರವಾಗುತ್ತೆ. ಸಣ್ಣ ಸಣ್ಣ ಮಕ್ಕಳು ಯಾವ ದಾರಿಯನ್ನ ಹಿಡಿತಾ ಇದ್ದಾರೆ ಅಂತ ಹೇಳಿ ನಿಜಕ್ಕೂ ಬೇಸರವಾಗುತ್ತೆ. ಹೇಗೆ ಗೊತ್ತಾಯ್ತು ಈತನೇ ಅಳವಡಿಸಿದ್ದು ಅಂತ ಹೇಳಿ? ಹೇಗೆ ಗೊತ್ತಾಯ್ತು? ಯಾಕೆ ಈ ತರ ಹುಚ್ಚು ಈ ಹುಡುಗಂಗೆ? ಏನಿದೆ ಮಾಹಿತಿ? ಕುಸುಮ, ನಿನ್ನೆ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಪ್ರೇಕ್ಷಕರು ಕೂಡ ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಕೂಡ ಕೆಲವು ಮಹಿಳೆಯರು ಏನು ಶೌಚಾಲಯಕ್ಕೆ ಹೋಗಿ ವಾಪಸ್ ಬಂದಿರ್ತಾರೆ. ಆದರೆ ಒಬ್ಬ ಯುವತಿ ಏನಿರ್ತಾಳೆ, ಆಕೆ ಒಂದು ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಮೊಬೈಲ್ ರಿಂಗ್ ಆಗುತ್ತೆ. ಅಲ್ಲಿ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಮೊಬೈಲ್ ಕಂಡು ಬರುತ್ತೆ. ಅದನ್ನ ಇಟ್ಟು ರೆಕಾರ್ಡ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಆತ ಮುಂದಾಗಿರ್ತಾನೆ. ಅದನ್ನ ಕಂಡು ಈಕೆಗೂ ಗಾಬರಿ ಆಗುತ್ತೆ. ಬಂದ ತಕ್ಷಣ ಅವರ ಮನೆಯವರಿಗೆ ವಿಚಾರವನ್ನು ತಿಳಿಸಿ ಒಳಗಡೆ ಹೋದಾಗ ನೋಡಿಸ್ತಾರೆ. ಅದ್ರ ಬಂದು ಕೂಡ ಎಲ್ಲವನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆ ಮೊಬೈಲ್ ಕೂಡ ಆತಂದೆ ಅಂತ ಹೇಳಿ ಗೊತ್ತಾಗುತ್ತೆ. ಅವನನ್ನ ವಶಕ್ಕೆ ಪಡಿತಾರೆ. ಆಗ ಸಾರ್ವಜನಿಕರು, ಅಲ್ಲಿ ಬಂದಂತ ಸಿನಿ ಪ್ರೇಕ್ಷಕರು ಎಲ್ಲರೂ ಕೂಡ ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ತಕ್ಷಣ ಮಡಿವಾಳ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಆತನನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈತ ಮೂಲತಃ ನೇಪಾಳದ ಯುವಕ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಆತನ ಮೊಬೈಲ್ ಅನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಎಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ, ಬೇರೆ ವಿಡಿಯೋಗಳೇನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಕಾರಣ ಅಂತ ಹೇಳಿದ್ರೆ ಈತ ಮೊದಲನೇ ಬಾರಿಗೆ ಈ ರೀತಿಯಾಗಿ ಮಾಡಿದ್ದಾನ ಅಥವಾ ಈ ಹಿಂದೆ ಕೂಡ ಇದೇ ಒಂದು ಕಾಯಿಲೆ ಏನಾದರೂ ಮಾಡ್ಕೊಂಡಿದ್ದ ಅನ್ನುವಂಥ ಅನುಮಾನ ಕೂಡ ಇರುವಂತದ್ದು. ಯಾಕಂದ್ರೆ ಇಷ್ಟು ಧೈರ್ಯವಾಗಿ ಬಂದು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ ಈ ಹಿಂದೆ ಕೂಡ ಇದೇ ರೀತಿ ಮಾಡಿರುವಂತಹದ್ದು ಕೂಡ ಸಾಮಾನ್ಯವಾಗಿ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯ ಆತನ ಮೇಲೆ ಅನುಮಾನ ಇದ್ದ ಅದನ್ನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಈಗ ಒಂದು ಮೊಬೈಲ್ ಆತ ಏನು ಬಳಕೆ ಮಾಡ್ತಾ ಇದ್ದ ಅದನ್ನು ತೆಗೆದುಕೊಂಡಿದ್ದಾರೆ. ಸೊ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಅವನ ಕಡೆ ಇದೆಯಾ ಅನ್ನೋದನ್ನು ಕೂಡ ಈಗ ಸದ್ಯ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತಹದ್ದು. ಸೊ ಸಾಮಾನ್ಯವಾಗಿ ಏನು ಈ ಸಿನಿಮಾ ಚಿತ್ರಮಂದಿರಗಳಿಗೆ ಬರುವಂತಹ ಸಂದರ್ಭದಲ್ಲಿ ಇಂಟರ್ವಲ್ಗೂ ಮುಂಚೆ ಈತ ಹೋಗಿ ಈ ರೀತಿಯಾಗಿ ಮಾಡಿರುವಂತದ್ದಂತ ಹೇಳಿ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇರುವಂತದ್ದು. ಈತನನ್ನ ಅಪ್ರಾಪ್ತ ಬಾಲಕ ಅಂತ ಹೇಳಿ ಸದ್ಯಕ್ಕೆ ಈಗ ಹೇಳ್ತಾ ಇರುವಂತದ್ದು. ಆದ್ರೆ ಇದು ಇನ್ನೂ ಕೂಡ ಪೊಲೀಸರು ದೃಢಪಡಿಸಿಲ್ಲ ಈತನ ವಯಸ್ಸು ಎಷ್ಟು ಅಂತ ಹೇಳಿ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಈಗ ಮಡಿವಾಳ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಕೆಲವರು ಆರೋಪ ಮಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಏನು ಸಿನಿಮಾ ಥಿಯೇಟರ್ ಮ್ಯಾನೇಜ್ಮೆಂಟ್ ಏನಿದೆ ಅವರಿಗೂ ಕೂಡ ಈತನ ಒಂದು ಲಿಂಕ್ ಇರಬಹುದು, ಅವರೇ ಹೇಳಿ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಇವರು ಯಾಕೆ ಭಾಗಿಯಾಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡುವಂತಹದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.